ಎಲ್ಲರಿಗೂ ನಮಸ್ಕಾರ. ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡೋದ್ರ ಮೂಲಕ ನೀವು 69 ಲಕ್ಷ ರೂಪಾಯಿ ತನಕ ಇಲ್ಲಿ ಹಣವನ್ನು ಪಡಿಬೋದು. ಅದು ಯಾವ ಥರ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಇಲ್ಲಿ ಕನಿಷ್ಠ ನೀವು 250 ರೂಪಾಯಿಂದ ಹಿಡಿದು ಗರಿಷ್ಠ 1.5 ಲಕ್ಷ ತನಕ ವರ್ಷಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕನಿಷ್ಠ 250 ರೂಪಾಯಿ ನೀವು ಒಂದು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಹಣ ಹೂಡಿಕೆನ ಈ ಒಂದು ಯೋಜನೆಯಲ್ಲಿ ಮಾಡಲೇಬೇಕಾಗುತ್ತೆ. ಗರಿಷ್ಠ 1.5 ಲಕ್ಷ ರೂಪಾಯಿ ತನಕ ಇಲ್ಲಿ ನೀವು ಹೂಡಿಕೆಯನ್ನು ಮಾಡ್ಬೋದು. ಇನ್ನು ಪ್ರತಿ ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಇಲ್ಲಿ 2 ಹೆಣ್ಣು ಮಕ್ಕಳ ಹೆಸರಲ್ಲಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ವೇಳೆ ಒಂದು ಹೆಣ್ಣು ಮಗು ಇದೆ, ಮತ್ತೊಂದು ಟ್ವಿನ್ಸ್ ಆಗಿದೆ, ಅದು ಕೂಡ 2 ಹೆಣ್ಣು ಮಗು ಟ್ವಿನ್ಸ್ ಆಗಿದೆ ಅಂದಾಗ ಆವಾಗ ನಿಮಗೆ 3 ಹೆಣ್ಣು ಮಕ್ಕಳಿಗೆ ಇಲ್ಲಿ 3 ಹೆಣ್ಣು ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಇನ್ನು ಇದರ ಒಂದು ಲಿಮಿಟೇಷನ್ ಏನು ಅಂದರೆ, ಹೆಣ್ಣು ಮಗುವಿಗೆ ಹುಟ್ಟಿದ ಹೆಣ್ಣು ಮಗುವಿಗೆ 1 ದಿನದಿಂದ ಹಿಡಿದು 10 ವರ್ಷಗಳ ತನಕ ಈ ಒಂದು ದಿನದಿಂದ 10 ವರ್ಷಗಳ ಈ ಒಂದು ಅಂತರ ಇದೆಯಲ್ಲ, ಈ ಒಂದು 10 ವರ್ಷಗಳ ಒಳಗೆ ನೀವು ಯಾವಾಗ ಬೇಕಾದರೂ ಈ ಸುಕನ್ಯಾ ಸಮೃದ್ಧಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೂಡಿಕೆಯನ್ನು ಶುರು ಮಾಡ್ಬೋದು. 10 ವರ್ಷಕ್ಕಿಂತ 1 ದಿನ ಹೆಚ್ಚಾದರೂ ಸಹ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಇನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತ ನೋಡೋದಾದರೆ, ತಂದೆಯ ಆಧಾರ್ ಕಾರ್ಡ್, ಮಗುವಿನ ಆಧಾರ್ ಕಾರ್ಡ್, ಮಗುವಿನ ಬರ್ತ್ ಸರ್ಟಿಫಿಕೇಟ್ ಇಷ್ಟಿದ್ರೆ ನೀವು ನಿಮ್ಮ ಹತ್ತಿರದ ಬ್ಯಾಂಕುಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಈ ಒಂದು ಯೋಜನೆಯಲ್ಲಿ ಮತ್ತೊಂದು ಇಲ್ಲಿ ಇರುವಂಥ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ರೀತಿಯ ಹೂಡಿಕೆಯಲ್ಲಿ ರಿಸ್ಕ್ ಇರೋದಿಲ್ಲ. ಮತ್ತು ನಿಮಗೆ ಯಾವುದೇ ರೀತಿಯಲ್ಲಿ ಟ್ಯಾಕ್ಸ್ ಕಟ್ಟಾಗೋದಿಲ್ಲ. ಹೂಡಿಕೆಯ ರಿಸ್ಕ್ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ನಿಮಗೆ ಹೂಡಿಕೆಯ ರಿಸ್ಕ್ ಇಲ್ಲಿ ಇರೋದಿಲ್ಲ. ಅಂದರೆ ಹಣ ಹೂಡಿಕೆ ಮಾಡಿದರೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ, ಹಣ ನಾವು ಕಳ್ಕೊಂಡ್ಬಿಡ್ತೀವಿ, ಈ ರೀತಿಯ ಯಾವುದೇ ರಿಸ್ಕ್ ಇಲ್ಲಿ ಇರೋದಿಲ್ಲ. ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ಇಲ್ಲಿ ಇದಕ್ಕೆ ಒಂದು ಗ್ಯಾರಂಟಿ. ಹಾಗಾಗಿ ನೀವು ಆರಾಮಲ್ಲಿ ಈ ಒಂದು ಯೋಜನೆಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಕನಿಷ್ಠ 250 ರೂಪಾಯಿಂದ ಹಿಡಿದು ಗರಿಷ್ಠ 1.5 ಲಕ್ಷ ತನಕ ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಹೆಣ್ಣು ಮಗುವಿಗೆ 1 ದಿನದಿಂದ ಹಿಡಿದು ಮಗು ಹುಟ್ಟಿದ ಮೊದಲ ದಿನದಿಂದ ಹಿಡಿದು 21 ಹೆಣ್ಣು ಮಗುವಿಗೆ 21 ವರ್ಷ ಆಗೋ ತನಕ ಈ ಒಂದು ಯೋಜನೆ ಚಾಲ್ತಿಯಲ್ಲಿರುತ್ತೆ. ಅದನ್ನು ನೀವಿಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆಯನ್ನು 15 ವರ್ಷಗಳ ತನಕ ಮಾತ್ರ ಇಲ್ಲಿ ಮಾಡಬೇಕಾಗುತ್ತೆ. ಉಳಿದ 6 ವರ್ಷಗಳು ಹಣ ಸರ್ಕಾರದ ಹತ್ರ ಇರುತ್ತೆ. ಸೊ ಅವರು ನೀವು ಹಾಕಿದ ಹಣಕ್ಕೆ ಏನು ಬಡ್ಡಿ ಬರುತ್ತೆ ಅದೆಲ್ಲ ಸೇರಿಸಿ ಹೆಣ್ಣು ಮಗುವಿಗೆ 21 ವರ್ಷ ಆದಾಗ ಈ ಒಂದು ಹಣವನ್ನು ಅಸಲು ಬಡ್ಡಿ ಸಮೇತ ಸೇರಿಸಿ ನಿಮಗೆ ವಾಪಸ್ ಕೊಡುತ್ತೆ. ಇನ್ನು ಈ ಒಂದು ಯೋಜನೆ ಈಗ ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರೆ, ಅವರೇ ಈ ಒಂದು ಮನೆಗೋಸ್ಕರ ದುಡಿತಾ ಇರ್ತಾರೆ. ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಥವಾ ಅವರು ತೀರ್ಕೊಂಡ್ರು, ಅಂಥ ಸಂದರ್ಭದಲ್ಲಿ ನಿಮಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಕ್ಲೋಸ್ ಮಾಡಿ ಅದರ ಹಣವನ್ನು ಪಡೆಯೋದಕ್ಕೆ ಇಲ್ಲಿ ಅವಕಾಶ ಇದೆ. ಆದರೆ ಕನಿಷ್ಠ 5 ವರ್ಷ ಆದರೂ ನೀವು ಇಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಅದರ ಒಳಗೆ ಏನಾದರೂ ಆದರೆ ಆವಾಗ ನಿಮಗೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಣ ಸಿಗೋದಿಲ್ಲ. ಮತ್ತು ಈಗ ಹೆಣ್ಣು ಮಗುವಿಗೆ 18-20 ವರ್ಷ ಆಯಿತು, ಮದುವೆ ಮಾಡಬೇಕು, ಆ ಟೈಮಲ್ಲೂ ಸಹ ನಿಮಗಿಲ್ಲಿ ಈ ಒಂದು ಯೋಜನೆಯನ್ನು ಕ್ಲೋಸ್ ಮಾಡಿಸಿ ಹಣ ಪಡೆಯುವಂಥ ಅವಕಾಶ ಇದೆ. ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಾಗಲೂ ಕೂಡ ಇದೊಂದು ಅವಕಾಶ ಇರುತ್ತೆ. ಜೊತೆಗೆ ಯಾರ ಹೆಸರಲ್ಲಿ ನೀವು ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಥವಾ ಸಿವಿಯರ್ ಆಗಿ ಏನಾದರೂ ಹೆಲ್ತ್ ಕಂಡೀಷನ್ ಬಂತು ಅಂದಾಗಲೂ ಸಹ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಕ್ಲೋಸ್ ಮಾಡಿಸಿ ಅದರ ಹಣವನ್ನು ಪಡೆಯೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ.
ಇನ್ನೊಂದಿಲ್ಲಿ ಏನಪ್ಪ ಅಂದರೆ, ನೀವೀಗ ಕನಿಷ್ಠ 250 ರೂಪಾಯಿ ಬಗ್ಗೆನೇ ಹೇಳ್ತೀನಿ ನಾನು. ಕನಿಷ್ಠ 250 ರೂಪಾಯಿನ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರ. 1 ವರ್ಷ ಇನ್ವೆಸ್ಟ್ ಮಾಡಿದ್ರಿ, 2ನೇ ವರ್ಷ ಹೂಡಿಕೆ ಮಾಡಿದ್ರಿ, 3ನೇ ವರ್ಷ ಹೂಡಿಕೆ ಮಾಡಿದ್ರಿ, ಆಮೇಲೆ ಕಂಟಿನ್ಯೂಸ್ ಆಗಿ ಒಂದು 2-3 ವರ್ಷ ಆಗಿಲ್ಲ ಹಾಕಲಿಕ್ಕೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಆ ಟೈಮಲ್ಲಿ ನಿಮ್ಮ ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ ಏನಿದೆ, ಈ ಯೋಜನೆ ಏನಿದೆ, ಅದು ಇನ್ಆ್ಯಕ್ಟಿವ್ ಆಗೋಗುತ್ತೆ, ಅಂದರೆ ಚಾಲ್ತಿ ಇರೋದಿಲ್ಲ. ಸೊ ನೀವು ಅದನ್ನ ಚಾಲ್ತಿ ಮಾಡಬೇಕು, ಮತ್ತೆ ನಾವು ಇನ್ವೆಸ್ಟ್ ಮಾಡೋಣ, ಮತ್ತೆ ಹಣ ಹಾಕೋಣ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಿದ್ರೆ ಮತ್ತೆ ಅದನ್ನ ಚಾಲ್ತಿ ಮಾಡ್ಬೋದು. ಅದು ಯಾವ ಥರ ಅಂದರೆ, ನೀವು ಈಗ 3 ವರ್ಷ ಇನ್ವೆಸ್ಟ್ ಮಾಡಿಲ್ಲ. ಸೊ ಆವಾಗ ನೀವು ಏನು ಮಾಡಬೇಕಾಗುತ್ತೆ, 3 ವರ್ಷದ 750 ರೂಪಾಯಿ ಪ್ಲಸ್ ವರ್ಷಕ್ಕೆ 50 ರೂಪಾಯಿ ಲೆಕ್ಕದಲ್ಲಿ ಪೆನಲ್ಟಿ ಚಾರ್ಜ್, 750 ಪ್ಲಸ್ 150, 900 ರೂಪಾಯಿನ ನೀವು ಕಟ್ಟಿದರೆ ನಿಮಗೆ ಇಲ್ಲಿ ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತೆ ಚಾಲು ಆಗೋದಕ್ಕೆ ಶುರುವಾಗುತ್ತೆ. ಮತ್ತೆ ನೀವು ವರ್ಷ ನೀವು ಹಣವನ್ನು ಇಲ್ಲಿ ಹೂಡಿಕೆ ಮಾಡಿಕೊಂಡು ಹೋಗ್ಬೋದು. ಇನ್ನು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 69 ಲಕ್ಷ ತನಕ ಯಾವ ಥರ ಪಡ್ಕೋಬೋದು ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಕ್ಯಾಲ್ಕುಲೇಟರ್ ಮೂಲಕ ನಾನೀಗ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ಇಲ್ಲಿ ನಾನು ಸುಕನ್ಯಾ ಸಮೃದ್ಧಿ ಯೋಜನೆ ಕ್ಯಾಲ್ಕುಲೇಟರನ್ನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟು 8.2% ಇದೆ. ಇಲ್ಲಿ ನಾನು ಕನಿಷ್ಠ 250 ರೂಪಾಯಿನೇ ಫಸ್ಟ್ ಹಾಕ್ತೀನಿ. ಕನಿಷ್ಠ 250 ರೂಪಾಯಿನ ನೀವು ವರ್ಷಕ್ಕೆ ಹಾಕಿದ್ರಿ ಅಂತ ಅಂದ್ಕೊಳ್ಳೋಣ. ನಿಮ್ಮ ಮಗುವಿಗೆ ಒಂದು 3 ವರ್ಷ ಆಗಿರುತ್ತೆ. ನೀವು ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ, ಅಂದರೆ ಹೂಡಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿದಾಗ ನಿಮ್ಮ ಮಗುವಿಗೆ ಒಂದು 3 ವರ್ಷ ಆಗಿರುತ್ತೆ. ಸೊ ನಿಮ್ಮ ಸ್ಟಾರ್ಟಿಂಗ್ ಪೀರಿಯಡ್ ಈಗ 2024 ಅಲ್ವಾ, ನಾನು 2024 ಹಾಕ್ತೀನಿ. ಸೊ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಬಂದು 3750 ರೂಪಾಯಿ ಆಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಬಂದು 7796 ರೂಪಾಯಿ ಆಗುತ್ತೆ. ಇದರ ಮೆಚುರಿಟಿ ಪೀರಿಯಡ್ ಅಂದರೆ ಇದು ಯಾವಾಗ ಎಂಡ್ ಆಗುತ್ತೆ ಅಂದರೆ 2045ಕ್ಕೆ, 21 ವರ್ಷಕ್ಕೆ. ಆದರೆ ನಿಮಗಿಲ್ಲಿ ಮೆಚುರಿಟಿ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಅಂದರೆ 11,546 ರೂಪಾಯಿ ಸಿಗುತ್ತೆ. ಅಂದರೆ ನೀವು ಕಮ್ಮಿ ಹಣವನ್ನು ಇನ್ವೆಸ್ಟ್ ಮಾಡಿದ್ರಲ್ವಾ, 250 ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಇಷ್ಟು ಸಿಗುತ್ತೆ. ಒಂದು ವೇಳೆ ನೀವು 5,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಇಲ್ಲಿ ಮಗುವಿನ ಏಜ್ 3 ವರ್ಷ ಇರಲಿ. ಅಂದರೆ ನೀವು ಈ ಒಂದು ಯೋಜನೆಗೆ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿದಾಗ ಮಗುವಿಗಿದ್ದಂಥ ಏಜ್. ಸೊ ನೋಡಿ, ನೀವು ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 75,000 ರೂಪಾಯಿ ಆಗುತ್ತೆ. ಅದಕ್ಕೆ ಬರುವಂಥ ಇಂಟ್ರೆಸ್ಟು 1,55,919 ರೂಪಾಯಿ ಆಗುತ್ತೆ. ಮೆಚುರಿಟಿ ಇಯರ್ 2045. ಅಂದರೆ ನಿಮಗಿಲ್ಲಿ ಮಗುವಿಗೆ 21 ವರ್ಷ ಆದಾಗ ನಿಮಗಿಲ್ಲಿ 2,30,30,919 ರೂಪಾಯಿ ಇಲ್ಲಿ ಸಿಗುತ್ತೆ. ಇನ್ನು ಇದನ್ನಿಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ನಿಮಗಿಲ್ಲಿ ಹಣ ಡಬಲ್ ಸಿಗುತ್ತೆ. ಈಗ ನೀವು ಇಲ್ಲಿ ನಾನು 69 ಲಕ್ಷ ರೂಪಾಯಿ ಯಾವ ಥರ ಸಿಗುತ್ತೆ ಅಂತ ಹೇಳ್ತೀನಿ. ನೀವು 1.5 ಲಕ್ಷ ರೂಪಾಯಿನ ನೀವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಸೊ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗಿಲ್ಲಿ ಮಗುವಿಗೆ 21 ವರ್ಷ ಆದಾಗ 69,27,578 ರೂಪಾಯಿ ನಿಮಗಿಲ್ಲಿ ಸಿಗುತ್ತೆ. ಇದು 69,000 ರೂಪಾಯಿ. ಅಂದರೆ ನೀವು ವರ್ಷಕ್ಕೆ 1.5 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರ ನಿಮಗೆ ಇಲ್ಲಿ 69 ಲಕ್ಷ ರೂಪಾಯಿ ಸಿಗುವಂಥದ್ದು. ಇಲ್ಲಿ ನೋಡಿ, ಇಂಟ್ರೆಸ್ಟ್ ನಿಮಗೆ 46 ಲಕ್ಷ ರೂಪಾಯಿ ಸಿಗುತ್ತೆ. 46,77,578 ರೂಪಾಯಿ ನಿಮಗೆ ಇಲ್ಲಿ ಇಂಟ್ರೆಸ್ಟೇ ಸಿಗುವಂಥದ್ದು. ಇನ್ನು ಈಗ ಕೆಲವರು ಏನು ಯೋಚನೆ ಮಾಡ್ತಾರೆ, ನಾನು ತಿಂಗಳಿಗೆ 250 ರೂಪಾಯಿ ಉಳಿಸ್ತೀನಿ. ತಿಂಗಳಿಗೆ 250 ರೂಪಾಯಿ ಅಂದರೆ 10 ತಿಂಗಳಿಗೆ 2,500 ರೂಪಾಯಿ ಆಯಿತು. ಅಂದರೆ 3,500 ರೂಪಾಯಿ ಅಲ್ವಾ? 3,000 ರೂಪಾಯಿ ವರ್ಷಕ್ಕಾಗುತ್ತೆ. ಸೊ 3,000 ರೂಪಾಯಿನ ಇನ್ವೆಸ್ಟ್ಮೆಂಟ್ ವರ್ಷಕ್ಕೆ ಮಾಡಿದರೆ ಆವಾಗ ನಿಮಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 45,000 ರೂಪಾಯಿ ಆಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಬಂದು 93,000 ಚಿಲ್ಲರೆ ಆಗುತ್ತೆ.
ಸೊ ಆ ಮೆಚುರಿಟಿ ವ್ಯಾಲ್ಯೂ ಏನಿದೆ ನಿಮಗೆ 1,38,552 ರೂಪಾಯಿ ಸಿಗುತ್ತೆ. ಹೀಗೆ ನೀವು ಇಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತೀರೋ ಅದಕ್ಕೆ ಬಡ್ಡಿ ಸೇರಿಸಿ ನಿಮಗೆ ಅದರ ಒಂದು ಹಣ 21 ವರ್ಷಕ್ಕೆ ನಿಮಗೆ ಡಬಲ್ ಸಿಗುತ್ತೆ. ಈಗ 12,000 ನೀವು ತಿಂಗಳಿಗೆ 1,000 ರೂಪಾಯಿ ಲೆಕ್ಕದಲ್ಲಿ ನೀವು ವರ್ಷಕ್ಕೆ 12,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಅನ್ಕೊಳ್ಳೋಣ. ಅಂದರೆ ಇಲ್ಲಿ ವರ್ಷಕ್ಕೆ ನೀವು 12,000 ರೂಪಾಯಿ ಉಳಿಸಿ ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಅವಾಗ 2045 ಅಂದರೆ ಹೆಣ್ಣು ಮಗು 21 ವರ್ಷ ಆದಾಗ ನಿಮಗೆ 5,54,000 ರೂಪಾಯಿ ಸಿಗುತ್ತೆ. ಇದು ಕೆಲವೊಂದಷ್ಟು ಉದಾಹರಣೆಗಳು. ನಾನಿಲ್ಲಿ 250 ರೂಪಾಯಿಂದ ಹಿಡಿದು ಒಂದಷ್ಟು ಅಮೌಂಟ್ ತನಕ ನಾನು ನಿಮಗೆ ಇಲ್ಲಿ ಉದಾಹರಣೆ ಮೂಲಕ ಇಲ್ಲಿ ತೋರಿಸಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಡೀಟೇಲ್ ಆದಂಥ ಒಂದು ಮಾಹಿತಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ನಿಮಗೆ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು, ಅಥವಾ ಇದೇ ರೀತಿಯ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.